ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸುವುದಾದ್ರೆ ನರೇಗಾ ಯೋಜನೆ ಕಾಮಗಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳಿಂದಲೇ ಅವ್ಯವಹಾರ ಆಗಿರೋದು. ಚಿಕ್ಕೋಡಿಯ ರಾಯಭಾಗದ ಅಧಿಕಾರಿಗಳು ಈ ಅವ್ಯವಹಾರದಲ್ಲಿ ಪಾಲುದಾರರು. ನರೇಗಾ ಯೋಜನೆ ಕಾಮಗಾರಿಯಲ್ಲಿ ನಡೆದಿರುವಂತ ಬ್ರಹ್ಮಾಂಡ ಭ್ರಷ್ಟಾಚಾರ. ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳೇ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ. ಚಿಕ್ಕೋಡಿಯ ರಾಯಭಾಗದ ಅಧಿಕಾರಿಗಳು ಭಾಗಿಯಾಗಿರೋದು. ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದ ಅಧಿಕಾರಿಗಳಿಗೆ ಈಗ ಶಾಕ್ ಆಗಿದೆ. 2 ಕೋಟಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ರು ಈ ಅಧಿಕಾರಿಗಳು. ತನಿಖೆ ವೇಳೆ ಬಯಲಾಗಿತ್ತು 2 ಕೋಟಿಗೂ ಅಧಿಕ ಭ್ರಷ್ಟಾಚಾರ. ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಹೋರಾಟಗಾರ ದೂರನ್ನ ದಾಖಲಿಸಿದ್ರು. ಈ ಅವ್ಯವಹಾರವನ್ನ ತನಿಖೆ ನಡೆಸೋದಕ್ಕೆ ಓಂಬುಡ್ಸ್ ಪರ್ಸನ್ ನೇಮಕ ಮಾಡಲಾಗಿತ್ತು. ಅವ್ಯವಹಾರದ ಬಗ್ಗೆ ಜಿಲ್ಲಾ ಪಂಚಾಯತ್ಗೆ ಮಾಹಿತಿಯನ್ನ ನೀಡಿದ ಓಂಬುಡ್ಸ್ ಪರ್ಸನ್ ನಕಲಿ ದಾಖಲೆ ಸೃಷ್ಟಿಸಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ತೀರ್ಪು ಬಂದಿದೆ. ಓಂಬುಡ್ಸ್ ಪರ್ಸನ್ ತೀರ್ಪು ಬೆನ್ನಲ್ಲೇ ಈಗ ಶಾಕ್ ಆಗಿರೋದು ನಿಜಕ್ಕೂ ಕೂಡ. ಅಂದರೆ ಜಿಲ್ಲಾ ಪಂಚಾಯತ್ ಆದೇಶವನ್ನು ಹೊರಡಿಸಿದೆ. 5 ಅಧಿಕಾರಿಗಳಿಗೆ ತಲಾ 38,43,705 ರೂಪಾಯಿ ಹಣ ವಸೂಲಿ ಮಾಡುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ ಹೆಂಗೆಲ್ಲ ಇರ್ತಾರೆ ಅಧಿಕಾರಿಗಳು ಅನ್ನೋದಕ್ಕೆ ಉದಾಹರಣೆ ಇದು. ಚಿಕ್ಕೋಡಿಯ ರಾಯಭಾಗದ ಅಧಿಕಾರಿಗಳು ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ರು. ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ರು ಈ ಅಧಿಕಾರಿಗಳು. ಅವರಿಗೆಲ್ಲ ಶಾಕ್ ಆಗಿಬಿಟ್ಟಿದೆ. ಈಗ 2 ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ರು ಈ ಅಧಿಕಾರಿಗಳು. ತನಿಖೆ ವೇಳೆ ಇದೆಲ್ಲ ಬಯಲಾಗಿತ್ತು. ಈ ಭ್ರಷ್ಟಾಚಾರ ಕರ್ಮಕಾಂಡ. ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಹೋರಾಟಗಾರ ದೂರನ್ನ ದಾಖಲು ಮಾಡಿದ್ರು. ಈ ಅವ್ಯವಹಾರವನ್ನ ತನಿಖೆ ನಡೆಸಬೇಕು ಅಂತಾನೆ ಓಂಬುಡ್ಸ್ ಪರ್ಸನ್ ನೇಮಕ ಮಾಡಲಾಗಿತ್ತು. ಅವ್ಯವಹಾರದ ಬಗ್ಗೆ ಜಿಲ್ಲಾ ಪಂಚಾಯತ್ಗೆ ಮಾಹಿತಿಯನ್ನ ನೀಡ್ತಾರೆ ಓಂಬುಡ್ಸ್ ಪರ್ಸನ್. ನಕಲಿ ದಾಖಲೆ ಸೃಷ್ಟಿಸಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನೋ ತೀರ್ಪು ಕೂಡ ಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕೋಡಿ ರಿಪೋರ್ಟರ್ ದುರ್ದುಂಡಯ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ದುಂಡಯ್ಯ, ತನಿಖೆ ಹೇಗೆ ನಡೀತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು ರಾಮ್ ಬಡಿಗೇರಿ, ಏನಂತಂದ್ರೆ ನರೇಗಾ ಕಾಮಗಾರಿ ಅಂತಂದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕೂಲಿ ಕಾರ್ಮಿಕರಿಗೆ ಒಂದು ಉದ್ಯೋಗವನ್ನು ಕೊಡಬೇಕಾದಂತ ಒಂದು ಯೋಜನೆ. ಅದೇ ರೀತಿಯಾಗಿ ಗ್ರಾಮ ಮಟ್ಟದಲ್ಲಿ ಪಂಚಾಯತಿಯಲ್ಲೂ ಕೂಡ ಕೆಲಸ ಮಾಡಬಹುದು. ಅದರ ಜೊತೆಗೆ ಏನಂತಂದ್ರೆ ಒಂದು ಅರಣ್ಯ ಆಗಿರಬಹುದು, ತೋಟಗಾರಿಕೆ ಇಲಾಖೆಯವರು ಕೂಡ ಒಂದು ನರೇಗಾ ಕಾಮಗಾರಿಯನ್ನು ಯೋಜನೆ ಮಾಡ್ಕೊಳ್ಬಹುದು. ಒಂದು ಸಣ್ಣ ಸಣ್ಣ ರೈತರ ಜಮೀನುಗಳಿಗೆ ಒಂದು ತೋಟಗಾರಿಕೆ ಈ ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದುರ್ದುಂಡಯ್ಯ.